ಚಕ್ರವರ್ತಿ ಸೂಲಿಬೆಲೆ ಭಾಷಣಕ್ಕೆ ತಡೆಯ ವಿಚಾರ. ದ್ವೇಷ ಭಾಷಣವನ್ನ ಮಾಡಿದ್ರೆ ಸುಮ್ಮನೆ ಇರಕ್ಕಾಗತ್ತಾ? ಯಾರೇ ದ್ವೇಷ ಭಾಷಣ ಮಾಡಿದ್ರು ನೋಟಿಸ್ ಜಾರಿ ಆಗತ್ತೆ. ನಾನು ದ್ವೇಷ ಭಾಷಣ ಮಾಡಿದ್ರು ನೋಟಿಸ್ ಜಾರಿ ಆಗತ್ತೆ. ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ತಪ್ಪಾಗಿ ಭಾಷಣ ಮಾಡಿದ್ರೆ ನಾವೇನ್ ಮಾಡೋಣ? ದ್ವೇಷ ಭಾಷಣ ಮಾಡಿದಾಗ ಕ್ರಮ ತೆಗೆದುಕೊಳ್ತೇವೆ. ಸೂಲಿಬೆಲೆಗೆ ನೋಟಿಸ್ ನೀಡಿದ್ದನ್ನು ಸಮರ್ಥಿಸಿಕೊಂಡಿದ್ದಾರೆ ಗುಂಡೂರಾವ್ ಅವರು. ಇರಲಿ, ನಾನು ಮಾಡಿದ್ರು ಕೂಡ ನನಗೂ ನೋಟಿಸ್ ಇಶ್ಯೂ ಆಗಬೇಕು. ಯಾರೇ ದೊಡ್ಡವರಲ್ಲ ತಾನೆ, ಆಯ್ತಾ? ಕಾನೂನು ಬಾಹಿರವಾಗಿ ಯಾರು ನಡ್ಕೊಬರ್ತಾನೆ ಅಷ್ಟೇ. ಯಾರೇ ಇರ್ಬೋದು, ಇಂಥವ್ರು ಅಂಥವ್ರು ಅಂತೇನಲ್ಲ, ಏನಿಲ್ಲ. ನೋಡ್ರಿ, ಅವ್ರ ಭಾಷಣ ಸರಿ ಇಲ್ದೇ ಹೋದ್ರೆ ನಾವೇನ್ ಮಾಡಕ್ಕಾಗಲ್ಲ. ಯಾರ್ಯಾರು ಭಾಷಣ ಸರಿಯಾಗಿ ಮಾಡಿದ್ರೆ ತಪ್ಪಾಗಿ ಭಾಷಣ ಮಾಡಿದ್ರೆ ನಾವೇನ್ ಮಾಡಕ್ಕಾಗ್ತದೆ? ಇಂದಿರಾ ಗಾಂಧಿ ಪ್ರಶ್ನೆ ಮಾಡೋದು ತಪ್ಪ ಅಂತ ನನಗೆ ಗೊತ್ತಿಲ್ಲ, ನನಗೆ ಏನೇ ಹೇಳಿದಾರೆ ಗೊತ್ತಿಲ್ಲ. ಅದಕ್ಕೆ ಅವರು ಕಾನೂನು ಪ್ರಕಾರ ಅದು ಈ ಬೇರೆ ಬೇರೆ ಅಂಶಗಳು ಬೇಕು. ನೆಹರು ಇಂದಿರಾ ಗಾಂಧಿ ಟೀಕೆ ಮಾಡೋದು ದಿವಸ ದಿನನಿತ್ಯ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಯಾರು ಕೇಸ್ ಬುಕ್ ಮಾಡ್ತಾ ಇಲ್ಲ ತಾನೆ. ಯಾರೇ ಇರಲಿ, ನಾನು ಮಾಡಿದ್ರು ಕೂಡ ನನಗೂ ನೋಟಿಸ್ ಇಶ್ಯೂ ಆಗಬೇಕು. ಯಾರೇ ದೊಡ್ಡವರಲ್ಲ ತಾನೆ, ಆಯ್ತಾ? ಕಾನೂನು ಬಾಹಿರವಾಗಿ ಯಾರು ನಡ್ಕೊಬರ್ತಾನೆ ಅಷ್ಟೇ. ಯಾರೇ ಇರ್ಬೋದು, ಇಂಥವ್ರು ಅಂಥವ್ರು ಅಂತೇನಲ್ಲ, ಏನಿಲ್ಲ. ನೋಡ್ರಿ, ಅವ್ರ ಭಾಷಣ ಸರಿ ಇಲ್ದೇ ಹೋದ್ರೆ ನಾವೇನ್ ಮಾಡಕ್ಕಾಗಲ್ಲ. ಯಾರ್ಯಾರು ಭಾಷಣ ಸರಿಯಾಗಿ ಮಾಡಿದ್ರೆ ತಪ್ಪಾಗಿ ಭಾಷಣ ಮಾಡಿದ್ರೆ ನಾವೇನ್ ಮಾಡಕ್ಕಾಗ್ತದೆ? ಇಂದಿರಾ ಗಾಂಧಿ ಪ್ರಶ್ನೆ ಮಾಡೋದು ತಪ್ಪ ಅಂತ ನನಗೆ ಗೊತ್ತಿಲ್ಲ, ನನಗೆ ಏನೇ ಹೇಳಿದಾರೆ ಗೊತ್ತಿಲ್ಲ. ಅದಕ್ಕೆ ಅವರು ಕಾನೂನು ಪ್ರಕಾರ ಅದು ಈ ಬೇರೆ ಬೇರೆ ಅಂಶಗಳು ಬೇಕು. ನೆಹರು ಇಂದಿರಾ ಗಾಂಧಿ ಟೀಕೆ ಮಾಡೋದು ದಿವಸ ದಿನನಿತ್ಯ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಯಾರು ಕೇಸ್ ಬುಕ್ ಮಾಡ್ತಾ ಇಲ್ಲ ತಾನೆ. ಯಾರೇ ಇರಲಿ, ನಾನು ಮಾಡಿದ್ರು ಕೂಡ ನನಗೂ ನೋಟಿಸ್ ಇಶ್ಯೂ ಆಗಬೇಕು. ಯಾರೇ ದೊಡ್ಡವರಲ್ಲ ತಾನೆ, ಆಯ್ತಾ? ಕಾನೂನು ಬಾಹಿರವಾಗಿ ಯಾರು ನಡ್ಕೊಬರ್ತಾನೆ ಅಷ್ಟೇ. ಯಾರೇ ಇರ್ಬೋದು, ಇಂಥವ್ರು ಅಂಥವ್ರು ಅಂತೇನಲ್ಲ, ಏನಿಲ್ಲ. ನೋಡ್ರಿ, ಅವ್ರ ಭಾಷಣ ಸರಿ ಇಲ್ದೇ ಹೋದ್ರೆ ನಾವೇನ್ ಮಾಡಕ್ಕಾಗಲ್ಲ. ಯಾರ್ಯಾರು ಭಾಷಣ ಸರಿಯಾಗಿ ಮಾಡಿದ್ರೆ ತಪ್ಪಾಗಿ ಭಾಷಣ ಮಾಡಿದ್ರೆ ನಾವೇನ್ ಮಾಡಕ್ಕಾಗ್ತದೆ? ಇಂದಿರಾ ಗಾಂಧಿ ಪ್ರಶ್ನೆ ಮಾಡೋದು ತಪ್ಪ ಅಂತ ನನಗೆ ಗೊತ್ತಿಲ್ಲ, ನನಗೆ ಏನೇ ಹೇಳಿದಾರೆ ಗೊತ್ತಿಲ್ಲ. ಅದಕ್ಕೆ ಅವರು ಕಾನೂನು ಪ್ರಕಾರ ಅದು ಈ ಬೇರೆ ಬೇರೆ ಅಂಶಗಳು ಬೇಕು. ನೆಹರು ಇಂದಿರಾ ಗಾಂಧಿ ಟೀಕೆ ಮಾಡೋದು ದಿವಸ